ಇದು ನಡೆದು ಹೋಗಿದೆ ಘಟನೆ, ಅವನ ಪ್ರಾಣ ಹೋಗಿದೆ. ಈಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ಪೊಲೀಸ್ ಇಲಾಖೆ ತಗೊಳ್ಳುತ್ತೆ. ಅವರೇ ಮಾಡಿರೋದು ಅಥವಾ ಸುಪಾರಿ ಪ್ರಭಾವಿ ರಾಜಕಾರಣಿಗಳಿಗೆ ಪ್ರಯತ್ನ ಮಾಡಿದರೆ ಪ್ರಕರಣದಿಂದ ಬಚಾವಾಗಲಿಕ್ಕೆ ದರ್ಶನ್ ಅನ್ನುವಂಥ ಆರೋಪ ಇಲ್ಲಪ್ಪ, ಯಾರು ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ ಅಥವಾ ನಮ್ಮ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ. ಅದನ್ನು ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಆರೋಪಿ ನಂಬರ್ 11 ನಾಗರಾಜ್ ಅನ್ನೋ ವ್ಯಕ್ತಿ ಇದ್ದಾನೆ. ಈತ ದರ್ಶನ್ಗೆ ಫ್ರೆಂಡ್ ಕಮ್ ಮ್ಯಾನೇಜರ್ ಕೂಡ ಆಗಿದ್ದ. ಈತ ಅನಧಿಕೃತ ಮ್ಯಾನೇಜರ್ ಅಂತ ಹೇಳಲಾಗುತ್ತೆ. ಈತ ಸಿನಿಮಾ ಬಿಟ್ಟು ಮಿಕ್ಕ ವಿಚಾರಗಳನ್ನು ನೋಡಿಕೊಳ್ತಾ ಇದ್ದ ಅನ್ನುವ ಆರೋಪವಿದೆ. ಈತನು ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಅಂತ ಆರೋಪಿ ಸ್ಥಾನದಲ್ಲಿ ಪೊಲೀಸರು ನಿಲ್ಲಿಸಿದ್ದಾರೆ. ಹಾಗೆ ಆರೋಪಿ ನಂಬರ್ 15 ಕಾರ್ತಿಕ್ ಅನ್ನೋ ವ್ಯಕ್ತಿ ಇದ್ದಾನೆ. ಈತ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆರೋಪಿ 16ರ ಸ್ಥಾನದಲ್ಲಿ ಕೇಶವ್ ಮೂರ್ತಿ ಇದ್ರೆ ಆರೋಪಿ ನಂಬರ್ 17ನಲ್ಲಿ ನಿಖಿಲ್ ನಾಯಕ್ ಇದ್ದಾರೆ. ಕೇಶವ್ ಮೂರ್ತಿ ಗಿರಿನಗರ ನಿವಾಸಿಯಾದ್ರೆ ನಿಖಿಲ್ ನಾಯಕ್ ಬನ್ನೇರುಘಟ್ಟದ ನಿವಾಸಿಯಾಗಿದ್ದಾನೆ. ಹಾಗೆ ಮತ್ತೋರ್ವ ಆರೋಪಿ ಇದ್ದಾನೆ. ಈತನೇ ಕಿಡ್ನಾಪ್ ಅಂಡ್ ಕೊಲೆ ಕೇಸ್ನಲ್ಲಿ ಮುಖ್ಯವಾದವನು. ಆತನೇ ಕೊನೆಯ ಆರೋಪಿ ರಾಘವೇಂದ್ರ ಅಲಿಯಾಸ್ ರಘು. ಈ ರಘು ಆರೋಪಿ ನಂಬರ್ 4. ರೇಣುಕಾ ಸ್ವಾಮಿಯನ್ನ ಖೆಡ್ಡಾಕ್ಕೆ ಕೆಡವಿದ್ದ ರಾಘವೇಂದ್ರ. ಚಿತ್ರದುರ್ಗದಲ್ಲಿ ನಡೆದಿತ್ತು ದರ್ಶನ್ ಅಭಿಮಾನಿ ಪ್ಲಾನ್. ಒಬ್ಬನು ಕೊಲೆಯಾಗಿ ಹೋಗಿದ್ದಾನೆ. 17 ಮಂದಿ ಅಂಧರಾಗಿದ್ದಾರೆ. ಈ 17 ಮಂದಿ ಪೈಕಿ ದರ್ಶನ್ ಪವಿತ್ರಗೌಡ ಪ್ರಮುಖರು. ಈಗಾಗಲೇ 13 ಮಂದಿಯನ್ನ ಪೊಲೀಸರು ಕಸ್ಟಡಿಯಲ್ಲಿ ವಿಚಾರಣೆ ನಡೆಸ್ತಾ ಇದ್ರೆ ಮಿಕ್ಕ 4 ಮಂದಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾಗಿರುವ ಈ 4 ಮಂದಿ A6 ಜಗದೀಶ್ ಅಲಿಯಾಸ್ ಜಗ್ಗ, A7 ಅನು, A8 ರವಿ, A9 ರಾಜು ಅಂತ ಹೇಳಲಾಗಿದೆ. ಇವರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇಲ್ಲಿ ಮತ್ತೊಬ್ಬ ಪ್ರಮುಖ ಆರೋಪಿ ಇದ್ದಾನೆ. ಈತನೇ ರೇಣುಕಾ ಸ್ವಾಮಿಯನ್ನ ಹುಡುಕಿದ್ದು. ಈತನೇ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲು ಸಹಾಯ ಮಾಡಿದ್ದು ಅಂತ ಹಾಗೆ ಈತ ಸ್ವಾಮಿಯನ್ನ ಹುಡುಕಿದ್ದು. ಈತನೇ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲು ಸಹಾಯ ಮಾಡಿದ್ದು ಅಂತ ಹಾಗೆ ಈತ ಬೇರೆ ಯಾರೂ ಅಲ್ಲ, ಚಿತ್ರದುರ್ಗದ ದರ್ಶನ್ ಫ್ಯಾನ್ಸ್ ಸಂಘದ ಅಧ್ಯಕ್ಷ ರಾಘವೇಂದ್ರ ಅಲಿಯಾಸ್ ರಘು. ಈತ ಪ್ರಕರಣದಲ್ಲಿ A4. ಈತ ರೇಣುಕಾ ಸ್ವಾಮಿಯನ್ನ ಟ್ರೇಸ್ ಮಾಡಿ ದರ್ಶನನ ನಟೋರಿಯಸ್ ಗ್ಯಾಂಗಿಗೆ ಒಪ್ಪಿಸಿದ್ದ. ಈ ನಟೋರಿಯಸ್ ಗ್ಯಾಂಗ್ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿನಲ್ಲಿ ರೇಣುಕಾ ಸ್ವಾಮಿಯನ್ನ ಹೊಡೆದು ಕೊಂದಿತ್ತು. ಇಲ್ಲಿವರೆಗೂ ನಾವು ಅದನ್ನು ನೋಡಿಲ್ಲ. ಅವ್ನ ಮೊಬೈಲ್ ಸಿಕ್ಕಿಲ್ಲಲ್ಲ, ಮೊಬೈಲ್ ಸಿಕ್ಕಿಲ್ಲ. ಅವರು ಪೊಲೀಸ್ನರ ವರದಿಯಿಂದ ಅವ್ರ ತನಿಖೆಯಿಂದ ಗೊತ್ತಾಗಿರೋದು. ಅವ್ರ ತನಿಖೆಯಿಂದ ಗೊತ್ತಾಗಿದ್ದಾರೆ. ಅವರು ಬಂದಿದ್ದಾರೆ. ಅವರು ದರ್ಶನ ಬಂದು ಅವ್ರಿಗೆ ಮಾತಾಡಿಸಿ ಹೊಡೆದು ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ ಪೊಲೀಸ್ನರು. ಅವ್ರಿಗೆ ಆ ರೀತಿ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಮನುಷ್ಯತ್ವ ಅಲ್ಲ. ಯಾವ ಪ್ರಾಣಿಗೂ ಆ ಥರ ಮಾಡೋದು. ತಲೆ ತೂತು ಬಿದ್ದಿದೆ, ಬಾಯಿ ಎಲ್ಲ ಮುಖ ಸೊಟ್ಟಾಗಿದೆ, ಎದೆಯೆಲ್ಲ ಪುಡಿ ಪುಡಿ ಆಗಿದೆ, ಬೆನ್ನು ಪುಡಿ ಆಗಿದೆ, ಮರ್ಮಾಂಗ ಕೊಡಿದ್ದಾರೆ. ಅಂಥ ಘಟನೆ ನನ್ನ ಮಗ ಎಂದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಕೀಳು ಮಟ್ಟಕ್ಕೆ ಇಳಿದು ಯಾರಿಗೂ ತೊಂದರೆ ಕೊಟ್ಟಾನಲ್ಲ. ಆದರೆ ಇದು ಯಾಕೆ ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ. ರೇಣುಕಾ ಸ್ವಾಮಿ ಹಲವು ಅಕೌಂಟ್ನಿಂದ ಪವಿತ್ರಾಗೆ ಮೆಸೇಜ್ ಮಾಡ್ತಾ ಇದ್ದ. ಅಶ್ಲೀಲ ಫೋಟೋಗಳನ್ನು ಕಳಿಸ್ತಾ ಇದ್ದ. ತನ್ನ ಅಕೌಂಟ್ಗೆ ಈ ರೀತಿ ಮೆಸೇಜ್ ಬರ್ತಾ ಇದೆ ಅಂತ ಮನೆ ಕೆಲಸ ಮಾಡ್ತಾ ಇದ್ದ ಪವನ್ಗೆ ಪವಿತ್ರ ಕೂಡ ಹೇಳಿದಳಂತೆ. ಅಲ್ಲದೆ ಈ ವಿಚಾರವನ್ನ ದರ್ಶನ್ಗೆ ಹೇಳಬೇಡ ಅಂತಲೂ ಸೂಚನೆ ಕೊಟ್ಟಿದ್ದಳಂತೆ. ದರ್ಶನ್ಗೆ ಹೇಳಿದ್ರೆ ಏನಾದರೂ ಮಾಡಿಬಿಡಬಹುದು ಅನ್ನೋ ಆತಂಕ ಇತ್ತಂತೆ. ಪವಿತ್ರ ಕೂಡ ಹೇಳಬೇಡ ಅಂದಿದ್ರು ದರ್ಶನ್ ಗಮನಕ್ಕೆ ಪವನ್ ತಂದಿದ್ದನಂತೆ. ನಾವು ನೋಡಿಕೊಳ್ತೀವಿ, ಏನೇನು ಗಾಬರಿ ಆಗೋದು ಬೇಡ ಅಂತ ಪವನ್ ಹೇಳಿದ್ದನಂತೆ ಎನ್ನಲಾಗಿದೆ. ರಾಘವೇಂದ್ರಗೆ ಮಾಹಿತಿ ನೀಡಿದ್ದ ಗ್ಯಾಂಗ್ ಲೀಡರ್ ಫೇಕ್ ಐಡಿ ಕ್ರಿಯೇಟ್ ಮಾಡಿ ಅಭಿಮಾನಿಗಳ ಸರ್ಚ್. ಅಶ್ಲೀಲ ಮೆಸೇಜ್ ಬಗ್ಗೆ ಗೊತ್ತಾದ ಮೇಲೆ ದರ್ಶನ್ ಪ್ಲಾನ್ ಮಾಡಿದ್ದಾರೆ. ಮೆಸೇಜ್ ಕಳಿಸ್ತಿರುವ ವ್ಯಕ್ತಿ ಯಾರು ಅಂತ ಹುಡುಕಲು ಪ್ಲಾನ್ ಮಾಡಿ ಫೇಕ್ ಐಡಿ ಕ್ರಿಯೇಟ್ ಮಾಡಿ ರೇಣುಕಾ ಸ್ವಾಮಿಯ ಮೂಲ ಹುಡುಕಿದ್ದಾರೆ. ರೇಣುಕಾ ಸ್ವಾಮಿ ಚಿತ್ರದುರ್ಗದವನು ಅಂತ ಗೊತ್ತಾಗ್ತಾ ಇದ್ದಂತೆಯೇ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಬಳಗದ ಜಿಲ್ಲಾಧ್ಯಕ್ಷ ರಾಘವೇಂದ್ರಗೆ ಮಾಹಿತಿ ನೀಡಲಾಗಿದೆ. ಆಗ ರಾಘವೇಂದ್ರ ಪವಿತ್ರಾಗೆ ಕಾಟ ಕೊಡ್ತಿದ್ದ ವ್ಯಕ್ತಿಯನ್ನ ಹುಡುಕಲು ಶುರು ಮಾಡಿದ್ದಾನೆ.
ರಾಘವೇಂದ್ರ ಅಲಿಯಾಸ್ ರಘುಗೆ ದರ್ಶನ್ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರಂತೆ. ಅಂತೆಯೇ ಕಳೆದ ಮಂಗಳವಾರ ರಘು ರೇಣುಕಾಸ್ವಾಮಿಯನ್ನ ಭೇಟಿ ಮಾಡಿದನಂತೆ. ಈ ವೇಳೆ ರೇಣುಕಾಸ್ವಾಮಿಯ ಮೊಬೈಲ್ ಪರಿಶೀಲನೆ ನಡೆಸಿದ್ದ. ಮೊಬೈಲ್ ಪರಿಶೀಲನೆ ವೇಳೆ ಅಶ್ಲೀಲ ಫೋಟೋ, ವಿಡಿಯೋ ಪತ್ತೆಯಾಗಿದೆ. ಈ ಬಗ್ಗೆ ದರ್ಶನ್ಗೆ ರಾಘವೇಂದ್ರ ಮಾಹಿತಿ ನೀಡಿದ್ದಾನೆ. ಅಂತೆಯೇ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರುವಂತೆ ದರ್ಶನ್ ಸೂಚನೆ ಕೊಟ್ಟಿದ್ರು ಎನ್ನಲಾಗಿದೆ. ಇಲ್ಲಿಂದ ಕಿಡ್ನಾಪ್ ಕೇಸ್ ಶುರುವಾಗಿತ್ತು. ದರ್ಶನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿಯನ್ನ ರಾಘವೇಂದ್ರ ಕಿಡ್ನಾಪ್ ಮಾಡಿದ್ದ. ಶನಿವಾರ 10 ಗಂಟೆ ಸುಮಾರಿಗೆ ರೇಣುಕಾಸ್ವಾಮಿಯ ಕಿಡ್ನಾಪ್ ಆಗಿದೆ. ಮೆಡಿಕಲ್ ಶಾಪ್ಗೆ ಹೋಗುತ್ತಿದ್ದ ರೇಣುಕಾಸ್ವಾಮಿಗೆ ಫೋನ್ ಕರೆ ಬಂದಿತ್ತು. ಫೋನ್ ಮಾಡಿ ರೇಣುಕಾಸ್ವಾಮಿಯನ್ನ ಬಾರ್ಗೆ ಕರೆದುಕೊಂಡು ಹೋಗಿದ್ದ. ಬಾರ್ನಲ್ಲಿ ಕುಡಿಸಿ ಬಳಿಕ ಕಿಡ್ನಾಪ್ ಮಾಡಲಾಗಿತ್ತು ಎನ್ನಲಾಗಿದೆ. ಚಿತ್ರದುರ್ಗದಿಂದ ನೇರವಾಗಿ ಆರನಗರದ ವಿನಯ್ ಶೆಟ್ಗೆ ಬಂದಿದ್ರು. ಶೆಟ್ಗೆ ಕರೆದುಕೊಂಡು ಬಂದ ಮೇಲೆ ದರ್ಶನ್ ಸಹಚರರಿಂದ ಹಲ್ಲೆ ಮಾಡಿದ್ದಾರೆ. ಸಹಚರರು ಹಲ್ಲೆ ಮಾಡುವ ವೇಳೆ ದರ್ಶನ್ ಅಂಡ್ ಪವಿತ್ರ ಕೂಡ ಅಲ್ಲೇ ಇದ್ದಾರೆ. ಶೆಟ್ಗೆ ಬಂದಾಗ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಪವಿತ್ರ ಹೊಡೆದಿದ್ದಾರಂತೆ. ಇದಾದ ಮೇಲೆ ದರ್ಶನ್ ಕೂಡ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಸದ್ಯ ಈ ಕೇಸ್ ತನಿಖೆ ನಡೆಯುತ್ತಿದೆ. ಕೊಲೆಯಾದ ಸ್ಥಳದಲ್ಲಿ ಮಹಜರು ನಡೆದಿದೆ. ಪೊಲೀಸರು ಎಲ್ಲ ಆಂಗಲ್ನಲ್ಲಿಯೂ ತನಿಖೆ ನಡೆಸ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಅಸಲಿಗೆ ಏನಾಗಿತ್ತು, ಕೊಲೆಯಲ್ಲಿ ಯಾರ್ಯಾರ ಪಾತ್ರ ಏನು, ದರ್ಶನ್ ಯಾವ ಸ್ಥಾನದಲ್ಲಿ ನಿಂತಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಅಷ್ಟೇ. ದರ್ಶನ್ ಪ್ರತಿ ಬಾರಿ ವಿವಾದ ಮಾಡಿಕೊಂಡಾಗ ಬಚಾವಾಗಿ ಬರ್ತಾ ಇದ್ರು. ಆದ್ರೀಗ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಈ ಕೇಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.